ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಅಲ್ವಿನ್. ನೀವು ನೋಡ್ತಾ ಇದ್ದೀರಾ ಅಲ್ವಿನ್ ವಿಲಾಗ್ ಚಾನಲ್. ಹೌದು ಸ್ನೇಹಿತರೆ, ಇವತ್ತು ನಾನು ನಿಮಗೆ ಮಲ್ಲಿಗೆ ಹೂ ಇದನ್ನು ಯಾವ ಥರ ಕಟ್ತಾರೆ, ಇದರ ಗಿಡ ಯಾವ ಥರ ಇರುತ್ತೆ, ಗಿಡದಿಂದ ತೆಗೆದು ಎಷ್ಟೆಲ್ಲ ಕೆಲಸ ಇರುತ್ತೆ, ಇದರ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ ಆಗಿ ನಾನು ಈ ವಿಡಿಯೋವನ್ನು ಇವತ್ತು ಮಾಡ್ತಾ ಇದ್ದೇನೆ. ನಿಮಗೆ ವಿಡಿಯೋದಲ್ಲಿ ಕಾಣ್ತಾ ಇರ್ಬೋದು, ಇದು ಮಲ್ಲಿಗೆಯ ಗಿಡ. ಇದನ್ನು ಇಂಗ್ಲೀಷಲ್ಲಿ ಜಾಸ್ಮಿನ್ ಫ್ಲವರ್ ಅಂತ ಕರೀತಾರೆ. ಇದು ಸಾಮಾನ್ಯವಾಗಿ ಬಿಸಿಲಿನ ಕಾಲದಲ್ಲಿ, ಅಂದರೆ ತುಂಬ ಬಿಸಿಲಿರುವ ಸಂದರ್ಭದಲ್ಲಿ ಮಲ್ಲಿಗೆ ಒಂದು ಹೂ ಆಗುವ ಸಂದರ್ಭ. ಮತ್ತು ಮಳೆಗಾಲದಲ್ಲಿ ಸ್ವಲ್ಪ ಕಮ್ಮಿ ಅಂತ ಹೇಳ್ಬೋದು. ಎಷ್ಟೋ ಜನರ ಜೀವನ ಮಂಗಳೂರು, ಉಡುಪಿ, ಕುಂದಾಪುರ, ಕಾರ್ಕಳ, ಪುತ್ತೂರು, ವಿಟ್ಲ ಇಂಥ ಕೆಲವೊಂದು ಪ್ರದೇಶದಲ್ಲಿ, ಸೂಕ್ಷ್ಮವಾದ ಪ್ರದೇಶದಲ್ಲಿ ಈ ಮಲ್ಲಿಗೆ ಗಿಡವನ್ನು ಬೆಳೆದು ಇದರಿಂದ ಬರುವ ಆದಾಯದಲ್ಲಿ ತಮ್ಮ ಜೀವನವನ್ನು ನಡೆಸುವ ಎಷ್ಟೋ ಕುಟುಂಬಗಳಿದೆ. ಹೌದು, ಅದರಲ್ಲಿ ನಮ್ಮದು ಕೂಡ ಒಂದು ಸಣ್ಣ ಕುಟುಂಬ. ನಾವು ಕೂಡ ನಮ್ಮ ಮನೆಯಲ್ಲಿ ಮಲ್ಲಿಗೆ ಕೃಷಿಯನ್ನು ಮಾಡಿ ಅದರಿಂದ ಬರುವ ಆದಾಯವನ್ನು ನಮ್ಮ ಮನೆಯ ಖರ್ಚುಗಳಿಗೆ ನಾವು ಯೂಸ್ ಮಾಡ್ಕೊಳ್ತೇನೆ. ಇವಾಗ ನಾನು ಇಲ್ಲಿ ಹೇಳ್ತಾ ಇರೋದು, ಇದು ನನ್ನ ಮನೆಯದಲ್ಲ, ನನ್ನ ಮಿಸ್ಸಸ್ ಮನೆಯ ಬಗ್ಗೆ ನಾನು ಹೇಳ್ತೇನೆ. ಅಂದರೆ ನನ್ನ ತವರು ಮನೆಯ ಒಂದು ವಿಚಾರದ ಬಗ್ಗೆ ನಾನಿಲ್ಲಿ ಮಾತಾಡ್ತಿದ್ದೇನೆ. ಹೌದು ಸ್ನೇಹಿತರೆ, ಗಿಡದಿಂದ ಹೂವನ್ನು ತೆಗೆದು ತಂದು ಒಂದು ಬಟ್ಟಲಲ್ಲಿ ಸ್ವಲ್ಪ ನೀರನ್ನು ಹಾಕಿ ಸ್ವಲ್ಪ ಹೊತ್ತು ನೆನೆ ಇಟ್ಟು ನಂತರ ಈ ಥರ ಹಗ್ಗದಲ್ಲಿ ನಿಧಾನವಾಗಿ ವಿರುದ್ಧ ದಿಕ್ಕಿನಲ್ಲಿ ಇಟ್ಟು ಹೂವನ್ನು ಕಟ್ಟೋದು ನಿಮಗೆ ಅಲ್ಲಿ ವಿಡಿಯೋದಲ್ಲಿ ಕಾಣ್ತಾ ಇರಬಹುದು. ಇದೇ ಥರ ಒಂದೊಂದು ಹೂವನ್ನು ಇಟ್ಟು ನಿಧಾನವಾಗಿ ಕಟ್ಟಬೇಕು. ಈ ಕಟ್ಟಬೇಕು ಅಂದರೆ ಇದಕ್ಕೊಂದು ದಾರ ಇದೆ. ಈ ದಾರವನ್ನು ನಮ್ಮ ಬಾಳೆ ಗಿಡದ ಎಲೆಯ ಒಂದು ಸಣ್ಣ ತುಂಡಿನಿಂದ ಮಾಡ್ತಾರೆ. ಇದನ್ನು ಮಾಡಬೇಕಾದ್ರೂ ಇದಕ್ಕೆ ತುಂಬ ಕೆಲಸ ಇದೆ. ಇದರ ವಿಡಿಯೋವನ್ನು ನಾನು ಇನ್ನೊಂದು ಸಂದರ್ಭದಲ್ಲಿ ವಿಡಿಯೋವನ್ನು ಅಪ್ಲೋಡ್ ಮಾಡಲು ಪ್ರಯತ್ನವನ್ನು ಮಾಡ್ತೇನೆ. ಇವಾಗ ನಾನು ಇಲ್ಲಿ ಹೇಳ್ತಾ ಇರೋದು ಏನು ಅಂದರೆ, ನೋಡಿ, ಹೂವನ್ನು ಎರಡು ಒಪೋಸಿಟ್ ಸೈಡ್ಗಳಲ್ಲಿ ಇಟ್ಟುಬಿಟ್ಟು ಅಂದರೆ ಬೇಜಾರು ಮಾಡ್ಕೋಬೇಡಿ, ಇದು ಬ್ಯಾಂಗ್ಳೂರ್ ಲ್ಯಾಂಗ್ವೇಜಲ್ಲಿ ನಾನು ಮಾತಾಡ್ತಿದ್ದೀನಿ. ಸೊ ಇಲ್ಲಿ ಈ ಥರ ಕಟ್ಟುವ ಒಂದು ದೃಶ್ಯವನ್ನು ನೀವು ಇಲ್ಲಿ ನೋಡ್ಬೋದು. ಇದು ಆ್ಯಕ್ಚುಲಿ ಕಟ್ತಾ ಇರೋದು ನನ್ನ ಮಿಸ್ಸಸ್ ಸ್ವಲ್ಪ ಫ್ರೀ ಇದ್ದರು, ಅದಕ್ಕೋಸ್ಕರ ಅವರ ಅಮ್ಮನಿಗೆ ಹೆಲ್ಪ್ ಮಾಡಬೇಕು ಅಂತ ಈ ವಿಡಿಯೋವನ್ನು ನಾನು ಅವರು ಕಟ್ಟುವ ಸಂದರ್ಭದಲ್ಲಿ ಶೂಟ್ ಮಾಡ್ತಾಯಿದ್ದೇನೆ ಸ್ನೇಹಿತರೆ. ಹೌದು, ನನಗೆ ತುಂಬ ಖುಷಿಯಾಯಿತು. ಯಾಕೆಂದರೆ ನನಗೆ ಜಾಸ್ಮಿನ್ ಫ್ಲವರ್ ಅಂದರೆ ಮಲ್ಲಿಗೆ ಹೂ ಅಂದರೆ ತುಂಬ ಇಷ್ಟ. ಬಾಲ್ಯದಿಂದನೂ ನಾನು ಇದನ್ನು ಯಾವ ಥರ ಕಟ್ಟೋದು ಏನು ಅಂತ ನಾನು ತುಂಬ ಡಿಟೇಲಾಗಿ ನೋಡ್ತಾ ಇದ್ದೆ. ಸೊ ನನ್ನ ಹೆಂಡತಿ, ನನ್ನ ಮಿಸ್ಸಸ್ ಇದನ್ನು ಕಟ್ತಾಯಿದ್ರು. ಕಟ್ಟಿದಾಗ ನನಗೂ ಅನಿಸಿತು, ಯಾಕೆ ನಾನು ವಿಡಿಯೋ ಮಾಡಬಾರ್ದು, ಯಾಕೆ ಇದನ್ನು ನಮ್ಮ ಜನಗಳಿಗೆ ತೋರಿಸಬಾರ್ದು ಎಂಬ ಉದ್ದೇಶದಿಂದ ನಾನು ಈ ವಿಡಿಯೋವನ್ನು ಇಲ್ಲಿ ಮಾಡ್ತಾಯಿದ್ದೀನಿ. ಹೌದು ಸ್ನೇಹಿತರೆ, ಎಷ್ಟೋ ಜನರ ಒಂದು ಜೀವನ ಈ ಒಂದು ಮಲ್ಲಿಗೆ ಗಿಡದಿಂದ ಹೂವನ್ನು ತೆಗೆದು ಕಟ್ಟಿ ಅದರಿಂದ ಬರುವ ಆದಾಯದಿಂದ ಎಷ್ಟೋ ಜನರ ಜೀವನ ನಮ್ಮ ಮಂಗಳೂರಲ್ಲಿ ನಡೀತಾ ಇದೆ. ಸೊ ಇದನ್ನು ನಾವು ಹೇಳಬೇಕು ಅಂದರೆ ತುಂಬ ಹೆಮ್ಮೆ ಪಡಬೇಕು. ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ನಿಮ್ಮ ಮನೆಯಲ್ಲಿ ಕೂಡ ಮಲ್ಲಿಗೆ ಕೃಷಿ ಇದ್ದರೆ ದಯವಿಟ್ಟು ಕಮೆಂಟ್ಸ್ ಮಾಡಿ. ಇದರಿಂದ ನಮಗೆ ಸಹ ಅರ್ಥ ಆಗತ್ತೆ. ನಿಮಗೆ ಏನಾದರೂ ಸಂಶಯಗಳಿದ್ದರೆ, ಡೌಟ್ ಇದ್ದರೆ ದಯವಿಟ್ಟು ಕಮೆಂಟ್ಸ್ ಮಾಡಿ ನಮಗೆ ಕೇಳಿ. ನಮಗೆ ಸಾಧ್ಯವಾದಷ್ಟು ನಾವು ಉತ್ತರವನ್ನು ಕೊಡಲು ಪ್ರಯತ್ನವನ್ನು ಮಾಡ್ತೇವೆ. ನಮ್ಮ ಚಾನಲ್ನಲ್ಲಿ ಮಲ್ಲಿಗೆ ಕೃಷಿಯ ಬಗ್ಗೆ ಇದು 4ನೇ ವಿಡಿಯೋವನ್ನು ನಾನು ಅಪ್ಲೋಡ್ ಮಾಡ್ತಾ ಇದ್ದೇನೆ. ಈ ಮೊದಲು ನಾನು 3 ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೇನೆ. ತುಂಬ ಚೆನ್ನಾಗಿ ಅದು ವೈರಲ್ ಆಗಿದೆ. ಸೊ ಒಂದು ವಿಡಿಯೋ ಅಂತೂ ಮಲ್ಲಿಗೆ ಕೃಷಿಯ ಇಂಟರ್ವ್ಯೂ ಒಂದು ವಿಡಿಯೋ ತುಂಬ ವೈರಲ್ ಆಗಿದೆ. ಆಲ್ಮೋಸ್ಟ್ ನನಗೆ ಅನಿಸುತ್ತೆ 13K 13,000 ಜನ ಅದನ್ನು ನೋಡಿದ್ದಾರೆ. ಹೌದು ಸ್ನೇಹಿತರೆ, ನೀವು ಕೂಡ ಈ ವಿಡಿಯೋಗಳನ್ನು ನಿಮ್ಮ ಸ್ನೇಹಿತರೊಡನೆ ಹಂಚಿಕೊಳ್ಬೇಕು. ನಾವು ವಿಡಿಯೋ ಇಷ್ಟು ಕಷ್ಟಪಟ್ಟು ಮಾಡಿರ್ತೀವಿ. ಸೊ ಈ ವಿಡಿಯೋಕ್ಕೆ ಏನಾದರೂ ಒಂದು ಬೆನಿಫಿಟ್ ಸಿಗಬೇಕಲ್ವ. ಸೊ ಈ ವಿಡಿಯೋವನ್ನು ನೀವು ಶೇರ್ ಮಾಡೋದ್ರಿಂದ ತುಂಬ ಜನರಿಗೆ ಅದು ರೀಚ್ ಆಗುತ್ತೆ. ಇದರಿಂದ ಏನಾಗತ್ತೆ ಅಂತ ಹೇಳಿದರೆ, ಎಷ್ಟೋ ಜನರಿಗೆ ಹೆಲ್ಪ್ ಆಗುತ್ತೆ. ದಿನದಿಂದ ದಿನಕ್ಕೆ ಮಲ್ಲಿಗೆಯ ಒಂದು ಬೆಳೆ ಅದು ಚೇಂಜ್ ಆಗ್ತಾ ಇರ್ತದೆ. ಅದರ ಬಗ್ಗೆ ತಿಳ್ಕೊಳ್ಳಲು ಕೂಡ ನೀವು ಬೇಕು ಅಂದರೆ ನನ್ನ ಹತ್ರ ಕೇಳಿ, ನಾನು ಅದರ ಬಗ್ಗೆ ಡೀಟೇಲಾಗಿ ವಿಡಿಯೋವನ್ನು ಮಾಡಿ
ಹಾಕ್ತೇನೆ. ಹೌದು ಸ್ನೇಹಿತರೆ, ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ಯಾವ ಥರ ಅವರು ಶ್ರಮಪಟ್ಟು ಎಷ್ಟು ಹೊತ್ತು ಕೂತ್ಕೊಂಡು ಯಾವ ಥರ ಕಟ್ಟಬೇಕು ಅಂದರೆ ಎಷ್ಟು ಕಷ್ಟ ಇದೆ ಅಲ್ಲ. ಬೆಳಿಗ್ಗೆ ಬೇಗ ಎದ್ದು ಮಲ್ಲಿಗೆ ಗಿಡದ ಹತ್ರ ಹೋಗಿ ಆ ಮಲ್ಲಿಗೆ ಗಿಡದಿಂದ ಹೂವನ್ನು ತೆಗೆದು ಒಂದು ಪ್ಲೇಟಲ್ಲಿ ತಂದು ಅದನಂತರ ಅದನ್ನು ಸ್ವಲ್ಪ ನೆನೆ ಇಟ್ಟು ಆಮೇಲೆ ಈ ಥರ ಒಂದು ಹಗ್ಗದಲ್ಲಿ ಇದನ್ನು ಕಟ್ಟಿ ಎಷ್ಟೋ ಸಮಯ ಇದಕ್ಕೋಸ್ಕರ ಇಡಬೇಕು. ಆದರೆ ಇದರಲ್ಲಿ ಸಿಗುವ ಒಂದು ದುಡ್ಡು, ಒಂದು ಅಮೌಂಟು ತುಂಬ ಸಣ್ಣದಾಗಿರುತ್ತೆ ಸ್ನೇಹಿತರೆ. ಸೊ ಇದು ನನಗೆ ತುಂಬ ಬೇಜಾರ ತರುತ್ತೆ. ಯಾಕೆಂತೇಳಿದರೆ ಶ್ರಮಪಟ್ಟು ಕೆಲಸ ಮಾಡಿದವರಿಗೆ ಒಳ್ಳೆಯ ಸ್ಯಾಲರಿ, ಒಳ್ಳೆಯ ಆದಾಯ ಸಿಗಬೇಕು. ಹೌದು, ಕೆಲವೊಂದು ಸಲ ಒಳ್ಳೆಯ ಆದಾಯ ಸಿಗತ್ತೆ, ಇನ್ನೊಂದು ಸಲ ಒಳ್ಳೆಯ ಆದಾಯ ಸಿಗಲ್ಲ. ಸೊ ಮಳೆ ಬರುವ ಸಂದರ್ಭದಲ್ಲಿ ಗಿಡಗಳಿಗೆ ತುಂಬ ಪ್ರಾಬ್ಲಮ್ಸ್ ಆಗುತ್ತೆ ಅಲ್ವಾ? ಹೌದು ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ಕೂಡ ಇದೇ ಥರ ಆಗಿರ್ಬೋದು. ಈ ವಿಡಿಯೋವನ್ನು ನೋಡಿದಾಗ ನಿಮಗೆ ಬೇಜಾರು ಕೂಡ ಆಗ್ಬೋದು, ಒಂದು ಕಡೆಯಲ್ಲಿ ಖುಷಿ ಕೂಡ ಆಗ್ಬೋದು. ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನು ಈ ವಿಡಿಯೋವನ್ನು ನೋಡ್ತಾ ಇರುವ ಹಾಗೆಯೇ ನೀವು ದಯವಿಟ್ಟು ಒಂದು ಕಮೆಂಟ್ಸ್ ಮಾಡಿ. ಹೌದು ಸ್ನೇಹಿತರೆ, ಲೈಕ್ ಮಾಡಿ. ನಿಮ್ಮ ಸ್ನೇಹಿತರೊಡನೆ ನೀವು ನಿಮ್ಮ ಫ್ರೆಂಡ್ಸ್ಗಳ ಗ್ರೂಪಿನಲ್ಲಿ ಇದನ್ನು ದಯವಿಟ್ಟು ಈ ವಿಡಿಯೋದ ಇದನ್ನು ಶೇರ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಇನ್ನಷ್ಟು ವಿಡಿಯೋವನ್ನು ಮಾಡುವ ಪ್ರಯತ್ನವನ್ನು ನಾವು ಮಾಡ್ತೇವೆ. ಹೌದು ಸ್ನೇಹಿತರೆ, ನಾನು ಇಲ್ಲಿ ನಿಮಗೆ ಹೇಳಲು ಬಯಸುವ ವಿಚಾರ ಏನಂದರೆ, ನೋಡಿ ಎಷ್ಟು ಹೊತ್ತಿಂದ ನಾನು ಆಲ್ಮೋಸ್ಟು ಒಂದು 6ರಿಂದ 8 ನಿಮಿಷದ ವಿಡಿಯೋವನ್ನು ಮಾಡ್ತಾ ಇರ್ಬೋದು. ಬಟ್ ಈ ವಿಡಿಯೋ ಶೂಟ್ ಮಾಡಲಿಕ್ಕೆ ಎಷ್ಟೊಂದು ಟೈಮ್ ಹಿಡಿಯುತ್ತೆ. ಸೊ ಅದು ಯಾರು ವಿಡಿಯೋ ಮಾಡ್ತಾ ಇರ್ತಾರೆ ಅವರಿಗೆ ಮಾತ್ರ ಅದರ ಕಷ್ಟ ಗೊತ್ತಿರುತ್ತೆ. ಅದೇ ರೀತಿ ಯಾರು ಮಲ್ಲಿಗೆ ಕೃಷಿಯನ್ನು ಮಾಡಿರ್ತಾರೆ ಅವರಿಗೆ ಮಾತ್ರ ಅದರ ಕಷ್ಟ ಗೊತ್ತಿರುತ್ತೆ. ಅದನ್ನು ಯಾವ ಥರ ನೋಡಬೇಕು, ಮಗು ಥರ ನೋಡಬೇಕು ಅಲ್ವಾ? ಹೌದು ಸ್ನೇಹಿತರೆ, ಒಂದು ಮಲ್ಲಿಗೆ ಗಿಡ ಅಂದರೆ ಅಷ್ಟು ಸಾಮಾನ್ಯವಾಗಿ ನೋಡುವಂತಹ ವಿಚಾರವಲ್ಲ. ಅದನ್ನು ತುಂಬ ಕಷ್ಟಪಟ್ಟು ತುಂಬ ಕೇರ್ಫುಲ್ಲಾಗಿ ನೋಡಬೇಕು. ಅದಕ್ಕೆ ಟೈಮಿಗೆ ಬೇಕಾಗುವ ಎಲ್ಲ ಗೊಬ್ಬರಗಳನ್ನು ಹಾಕಿ ಬೆಳಿಬೇಕು. ನೋಡಿ, ಇಲ್ಲಿ ನಿಮಗೆ ದೃಶ್ಯದಲ್ಲಿ ಕಾಣ್ತಾ ಇರ್ಬೋದು ನನ್ನ ಮಿಸ್ಸಸ್ ಅದನ್ನು ಹೂ ಕಟ್ಟಿದ ನಂತರ ಅದರಲ್ಲಿ ಅವರು ಆ ಥರ ರೌಂಡ್ ಮಾಡಿ ನಂತರ ಅದನ್ನು ಏನು ಮಾಡ್ತಾರೆ ಅಂತೇಳಿದರೆ ಸ್ವಲ್ಪ ಹೊತ್ತು ಕಟ್ಟಿ ಇಟ್ಟು ನಂತರ ಅದನ್ನು ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗ್ತಾರೆ.